ಕುರ್ಚಿ ಕಿತ್ತಾಟದ ನಡುವೆ ಸಿಎಂ ಸರಣಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರ ಜೊತೆ ಇಂದಿನಿಂದ 4 ದಿನ ಸಭೆ, ಉಸ್ತುವಾರಿಗಳ ಸಮ್ಮುಖದಲ್ಲೇ ಮೀಟಿಂಗ್, ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತಿ ಇರ್ತಾ ಇದ್ದಾರೆ. ಆಲ್ರೆಡಿ ನೋಡ್ತಾ ಇದ್ವಿ ನಾಯಕತ್ವದ ಸಂಘರ್ಷ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ. ಅದು ಇನ್ನೂ ಕೂಡ ಮುಂದುವರೆದಿದೆ. ಮುಖ್ಯಮಂತ್ರಿಗಳು ಏನೇ ಹೇಳಿದ್ರು ಕೂಡ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಚೇಂಜ್ ಆಗಬಹುದು, ಕುರ್ಚಿ ಬದಲಾಗಬಹುದು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಹುದು, DK ಶಿವಕುಮಾರ್ ಆಗಬಹುದು ಅಂತೆಲ್ಲ ಹೇಳಲಾಗ್ತಾ ಇತ್ತು. ಇದರ ನಡುವೆ ಈಗ ಖರ್ಗೆ ಅವರು ಕೂಡ ವಿಜಯಪುರದಲ್ಲಿ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಇನ್ನಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ರಾಜ್ಯ ರಾಜಕಾರಣಕ್ಕೆ ಬಂದ್ಬಿಡ್ತಾರ ಅಂತ. ಇದೇ ಸಂದರ್ಭದಲ್ಲಿ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ. ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಉಪಸ್ಥಿತರಿರ್ತಾರೆ. ಶಾಸಕರಿಗೆ ಅನುದಾನದ ಬಳಿಕ ಮೊದಲ ಸಭೆಯನ್ನ ಮಾಡಲಾಗ್ತದೆ. ಕಾಂಗ್ರೆಸ್ನ ಶಾಸಕರಿಗೆ ಪರ್ಟಿಕ್ಯುಲರ್ಲಿ 50 ಕೋಟಿ ಅನುದಾನವನ್ನ ಕೊಡಲಾಗ್ತದೆ. ಸಮಸ್ಯೆ ಬಗೆಹರಿಸುವಂತ ಜೊತೆ ವಿಶ್ವಾಸದ ತಂತ್ರ ಕೂಡ ಇದರಲ್ಲಿ ಅಡಗಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಪಟೇಲ್ರೆ, ಇಲ್ಲಿ ಮೇನ್ಲಿ ಸಿದ್ದರಾಮಯ್ಯನವರ ಈ ಸಭೆ ನಾನಾ ರೀತಿಯಾದಂಥ ಚರ್ಚೆಗಳ ಜೊತೆಗೆ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೊಂದು ರೀತಿಯಾದಂಥ ಹೆಜ್ಜೆಯನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥ ವಿಶ್ಲೇಷಣೆಗಳು ನಡೀತಾ ಇದೆ. ಹೇಗೆ ನೋಡ್ಬೋದು? ಅಫ್ಕೋರ್ಸ್, ನಿಮಗೆ ಸುರ್ಜೇವಾಲರವರು ಬಂದು 6 ದಿನಗಳ ಕಾಲ 103 ಶಾಸಕರ ಜೊತೆ ಮುಖಾಮುಖಿ ಚರ್ಚೆ ಮಾಡಿರ್ತಕ್ಕಂಥದ್ದು. ನಿಮಗೆ ಸುರ್ಜೇವಾಲರವ್ರನ್ನ ಮುಖ್ಯಮಂತ್ರಿಗಳ ಮೇಲೆ ಯಾವ ಅಭಿಪ್ರಾಯ ಇದೆ, ಸರ್ಕಾರದ ಮೇಲೆ ಯಾವ ಅಭಿಪ್ರಾಯ ಇದೆ, ಸದಾಭಿಪ್ರಾಯ ಇದೆಯಾ, ಭಿನ್ನಾಭಿಪ್ರಾಯ ಇದೆಯಾ, ಭಿನ್ನ ಅಭಿಪ್ರಾಯ ಇದೆಯಾ ಅಥವಾ ಬದಲಾವಣೆಯ ಅಭಿಪ್ರಾಯ ಇದೆಯಾ ಅಂತೇಳಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುರ್ಜೇವಾಲರವ್ರನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಸುರ್ಜೇವಾಲರು ಕೂಡ ಖರ್ಗೆ ಅವರ ಇಶಾರೆಯಂತೆ ನಡೆದುಕೊಂಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಬಹುತೇಕ ಸುಮಾರು 50% ಶಾಸಕರುಗಳಿಗೆ ಮುಖ್ಯಮಂತ್ರಿಗಳ ಮೇಲೆ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಅನುದಾನದ ವಿಚಾರದಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ ಅಸಮಾಧಾನ ಇರ್ತಕ್ಕಂಥದ್ದು, ಭಿನ್ನಾಭಿಪ್ರಾಯ ಇರ್ತಕ್ಕಂಥ. ಅವರಿಗೆ ಗ್ಯಾರಂಟಿಯೂ ಬೇಕಿತ್ತು ಮತ್ತು ಅವರ ಕ್ಷೇತ್ರದ ಅಭಿವೃದ್ಧಿಯೂ ಬೇಕಿತ್ತು. ಕ್ಷೇತ್ರದ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಿದರೆ ಮುಂದಿನ ಚುನಾವಣೆಯಲ್ಲಿ ಕಷ್ಟ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ನಾವು ಎದುರಿಸೋದು ಕಷ್ಟ, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಡೆಸೋದು ಕಷ್ಟ ಮತ್ತು ಸ್ಥಳೀಯದಲ್ಲಿ ಕಾರ್ಯಕರ್ತರ ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಬಹುತೇಕ MLAಗಳು ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಇವತ್ತು ಚುನಾವಣೆಯನ್ನು ಗೆದ್ದಿರ್ತಕ್ಕಂಥದ್ದು. ಯಾರು ಚುನಾವಣಾ ಆಯೋಗದ ವಿರುದ್ಧ ದೂರನ್ನು ಕೊಡ್ತಾರೆ, ಯಾರು ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡ್ತಾರೆ, ಅದೇ ಪಕ್ಷದ ನಾಯಕರುಗಳು, ಅದೇ ಪಕ್ಷದ ಶಾಸಕರು, ಅದೇ ಪಕ್ಷದ ಜನಪ್ರತಿನಿಧಿಗಳು ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಚುನಾವಣೆ ಗೆದ್ದು ಬರ್ತಿರ್ತಕ್ಕಂಥ ಅದು ಕೂಡ ಅವರ ಆತ್ಮವಿಮರ್ಶೆಯ ಪ್ರಶ್ನೆ. ಹಾಗಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ. ಈ ಚರ್ಚೆಯ ನಡುವೆ ಮುಖ್ಯಮಂತ್ರಿಗಳಿಗೆ ಬಹುಶಃ ಸುರ್ಜೇವಾಲರವರು ಸಭೆ ನಡೆಸಿದ್ರಲ್ಲ, ಆ ಸಭೆಯ ಇಂಟವರಿಗೆ ಹೋಗಿದೆ. ಬಹುಶಃ ಇದು ತನ್ನ ಬುಡಕ್ಕೆ ಬಿಸಿನೀರು ಸುರಿಬಹುದು ಎಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡ್ರು. ನೋಡಿ, ಸುರ್ಜೇವಾಲ ಓದ್ಕೊಳ್ಳಿ ಇಮಿಡಿಯೇಟ್ಲಿ 50 ಕೋಟಿ ಅನುದಾನವನ್ನು ಘೋಷಣೆಯನ್ನು ಮಾಡಿದರು. ಇವತ್ತು ಕಂಪ್ಲೀಟ್ ಇವತ್ತು 2 ರಿಂದ 3 ದಿನ ಶಾಸಕರಿಗಾಗಿ ಮೀಸಲಿಟ್ಟಿದ್ದಾರೆ. ಸಂಜೆ 4ರಿಂದ ಸಭೆಯನ್ನು ಮಾಡ್ತಾರೆ. ಆ ಮುಖಾಂತರ ಸಿದ್ದರಾಮಯ್ಯರಿಗೆ ಎಲ್ಲ ಒಂದು ಕಡೆ ಕಳೆದುಕೊಂಡ ವಿಶ್ವಾಸವನ್ನು, ಕಳೆದುಕೊಂಡಿರ್ತಕ್ಕಂಥ ಪ್ರೀತಿಯನ್ನು, ಅವರ ಅಸಮಾಧಾನವನ್ನು ಸಮಾಧಾನ ಮಾಡತಕ್ಕಂಥದ್ದು ಮತ್ತು ಭಿನ್ನಾಭಿಪ್ರಾಯವನ್ನು ಸದಾಭಿಪ್ರಾಯವಾಗಿ ರೂಪಿಸ್ಕೊಳ್ತಕ್ಕಂಥದ್ದು, ಅನುದಾನ ಕೊಡುವಂಥದ್ದು ಮತ್ತು ವಿಶ್ವಾಸವನ್ನು ಗಳಿಸ್ಕೊಳ್ತಕ್ಕಂಥದ್ದು. ಯಾರ MLA ಮನಸ್ಸಿನಲ್ಲಿ ಏನಿದೆ ಅನ್ನೋದೊಂದು ಕೂಡ ಅದೊಂದು ಸ್ಟ್ರಾಟಜಿ. ಅದು ಆಯಿತಾ, ಆ ಸ್ಟ್ರಾಟಜಿಯನ್ನು ಕೂಡ ಅದರ ಭಾಗವಾಗಿರ್ತಕ್ಕಂಥ ಇದೊಂಥರ ಸುರ್ಜೇವಾಲರವರಿಗೆ ಮತ್ತು ಅವರು ಏನು ಸಭೆಯನ್ನು ಮಾಡಿಸಿದ್ರು ಆ ಸಭೆ ಎಲ್ಲೊಂದು ಕಡೆ ತನ್ನ ವಿರುದ್ಧ ಇತ್ತು ಎಂಬ ಅನುಮಾನ, ಆತಂಕ ಮುಖ್ಯಮಂತ್ರಿ ಮತ್ತು ಅವರ ತಂಡಕ್ಕೆ ಇರ್ತಕ್ಕಂಥದ್ದು. ಅವೆಲ್ಲವನ್ನು ನಿವಾರಿಸಿಕೊಂಡು ಯಾರೆಲ್ಲ ನನ್ನ ಪರವಾಗಿದ್ದಾರೆ, ಯಾರೆಲ್ಲ ನನ್ನ ವಿರುದ್ಧವಾಗಿದ್ದಾರೆ, ಯಾರೆಲ್ಲ 50-50 ಇದ್ದಾರೆ ಅಂತ ಒಂದು ಅವರ ನಾಡಿ ಮಿಡಿತ ಅವರು ಎದುರುಗಡೆ ಮುಖಾಮುಖಿ ಕೂತು ಅವರ ಮುಖಚರ್ಯೆ ಮತ್ತು ಅವರ ಮಾತುಕತೆಗಳ ಮುಖಾಂತರ, ಮುಖ್ಯಮಂತ್ರಿಗಳ ಅರಿವು ಮುಖಾಂತರ, ಅವರನ್ನು ಸಮಾಧಾನ ಪಡಿಸುವ ಮುಖಾಂತರ ತನ್ನನ್ನು ಬಿಟ್ಟು ಹೋಗ್ತಿದ್ರೆ ಮತ್ತು 50-50 ಇದ್ದರೆ ಅವರೆಲ್ಲ ತನ್ನವರನ್ನು ಮಾಡಿಕೊಳ್ಳುವ ಒಂದು ತಂತ್ರದ ಭಾಗ ಈ ಸಭೆ ಅಂತಲೇ ಕೂಡ ಹೇಳಲಾಗ್ತಿರ್ತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ಅನುದಾನದ ಬಗ್ಗೆ ಅಸಮಾಧಾನ ಇತ್ತು. ಯಾಕಂತ ಹೇಳಿದ್ರೆ ಇನ್ನು ಆಗಸ್ಟ್ 11ರಿಂದ ವಿಧಾನಸಭೆ ಅಧಿವೇಶನ ಆರಂಭ, ಚಳಿಗಾಲದ ಅಧಿವೇಶನ ಆಗುತ್ತೆ. ಎಲ್ಲರೂ ಮುಖ್ಯಮಂತ್ರಿ ಪರವಾಗಿ ನಿಲ್ಲಬೇಕು, ಸರ್ಕಾರದ ಪರವಾಗಿ ನಿಲ್ಲಬೇಕು. ಸರ್ಕಾರದ ಪರವಾಗಿ ಬೆನ್ನಿಗೆ ತಮ್ಮದೇ ಶಾಸಕರು ನಿಲ್ಲಲಿಲ್ಲ ಅಂತೇಳಿ ಅದು ವಿಪಕ್ಷಗಳಿಗೆ ಅಸ್ತ್ರ ಆಗ್ತಿರ್ತಕ್ಕಂಥದ್ದು. ಸರ್ಕಾರದ ಮೇಲೆ ಅನೇಕ ಆರೋಪಗಳಿರ್ತಕ್ಕಂಥದ್ದು, ಗೊಬ್ಬರದಿಂದ ಹಿಡಿದು ಭ್ರಷ್ಟಾಚಾರದ ಆರೋಪಗಳಿಂದ ಹಿಡಿದು RCB ಕಪ್ ಕಾಲು ತುಳಿತದಿಂದ ಹಿಡಿದು ಸರ್ಕಾರಕ್ಕೆ ಈ ಬಾರಿಯ ವಿಧಾನಸಭೆ ಅಧಿವೇಶನ ಒಂಥರ ಟಫ್ ಫೈಟ್ ಆಗಿರ್ತಕ್ಕಂಥದ್ದು ಮತ್ತು ವಿಪಕ್ಷಗಳಿಗಾಗಲೇ ಮುಗಿಬೀಳಲಿಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ತಿರ್ತಕ್ಕಂಥ. ಹಾಗಾಗಿ ಇವತ್ತು ಸ್ವಪಕ್ಷಿ ಅಂದರೆ ತಮ್ಮದೇ ಜಿಲ್ಲೆಯ ಶಾಸಕರನ್ನು ಕರೆದಿರ್ತಕ್ಕಂಥ, ಇವತ್ತು 4 ಜಿಲ್ಲೆಯವ್ರನ್ನ ಕರೆದಿರ್ತಕ್ಕಂಥ, ಪ್ರತಿ ಜಿಲ್ಲೆಗೂ 1 ಗಂಟೆಗಳನ್ನ ಮೀಸಲಿಟ್ಟಿರ್ತಕ್ಕಂಥ, ಎಲ್ಲರಿಗೂ ಶಾಸಕರ ಅನುದಾನದ ಜೊತೆಗೆ ಅವ್ರನ್ನ ಅಸಮಾಧಾನವನ್ನು ಸರಿಪಡಿಸಿ ಸಮಾಧಾನ ಮಾಡಿಸುವ ಮುಖಾಂತರ ಮತ್ತೆ ಇದು ಓಲೈಕೆ ತಂತ್ರದ ರಾಜಕೀಯ ಭಾಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪೃಥ್ವಿ, ಗುಡಿಯಲ್ಲಿ ಆಡಳಿತದಲ್ಲಿ ಹಿಡ್ತಾ ಇಲ್ಲ, ಶಾಸಕರ ಮೇಲೆ ಹಿಡ್ತಾ ಇಲ್ಲ. 2013ರಿಂದ 18ರಲ್ಲಿ ಇದ್ದಂಥ ಸಿದ್ದರಾಮಯ್ಯ ಬೇರೆ, ಈಗಿರುವಂಥ ಸಿದ್ದರಾಮಯ್ಯನವರು ಬೇರೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಶಾಸಕರು ಕೂಡ ಒಂದೊಂದು ರೀತಿಯಾದಂಥ ಅಭಿಪ್ರಾಯ, ಇವ್ರ ಜೊತೆಲಿದ್ದಂಥವರೇ ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು, ಸರ್ಕಾರ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅನ್ನುವಂಥದ್ದನ್ನ ಅವರ ಆಪ್ತ ಶಾಸಕರೇ ಹೇಳುವ ಮುಖಾಂತರ ಮುಜುಗರವನ್ನು ತಂದಿದ್ರು. ಈಗ ಆ ಶಾಸಕ
ಶಾಸಕರ ಬೆಂಬಲವನ್ನ ಪಡ್ಕೊಂಡು ವಿಶ್ವಾಸವನ್ನ ಗಳಿಸುವಂತ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರು ಶಕ್ತಿ ತುಂಬೋದು ಅಂತ. ಸಿದ್ದರಾಮಯ್ಯನವರ ಕಳೆದ 3 ತಿಂಗಳ ಒಂದು ನಡವಳಿಯನ್ನು ಗಮನಿಸಿದರೆ ಪೃಥ್ವಿ, ಎಂಥದೇ ಒಬ್ಬ ಪೊಲಿಟಿಕಲ್ ಸ್ಟೂಡೆಂಟ್ ಯಾರೇ ಇದ್ರೂ ಕೂಡ ಅತ್ಯಂತ ದೊಡ್ಡ ಪಾಠವನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ ಲೀಡರ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ, ಅದಕ್ಕೆ ಪ್ರಮುಖವಾದಂಥ ಕಾರಣ ಕೂಡ ಇದೆ. ಯಾಕೆ ಅಲ್ಲಿ ಹಿಡಿತಾ ಇರಲಿಲ್ಲ ಅನ್ನೋದಾದ್ರೆ, ಮಲ್ಟಿಪಲ್ ಹೆಡ್ಸ್ ಇದ್ದಾಗ, ಮಲ್ಟಿಪಲ್ ಪೀಪಲ್ ಅಲ್ಲಿ ಡಿಸಿಷನ್ ಮೇಕರ್ಸ್ ಇದ್ದಾಗ, ಈಗ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಒಂದು ಹೋದ್ರೆ ಕೆಪಿಸಿಸಿ ಅಧ್ಯಕ್ಷರದ್ದೇ ಒಂದು, ಕೆಪಿಸಿಸಿ ಅಧ್ಯಕ್ಷರು ಈಗ ಸಿಎಂ ಆಗ್ಬಿಡ್ತಾರೆ ಅನ್ನುವಂಥದ್ದು ಒಂದಿಷ್ಟು ಸುದ್ದಿಗಳು, ಮತ್ತೊಂದು ಕಡೆ ಇಲ್ಲ ಸಿದ್ದರಾಮಯ್ಯನವರೇ ಬಿಟ್ಕೊಡ್ತಾರೆ ಅನ್ನುವಂಥ ಸುದ್ದಿಗಳು, ಸಿದ್ದರಾಮಯ್ಯ ಇರ್ತಾರೆ ಅನ್ನುವಂಥದ್ದು. ಹೀಗಾಗಿ ಸಹಜವಾಗಿ ಒಂದು ಗೊಂದಲದ ವಾತಾವರಣ ಸರ್ಕಾರದ ಮಟ್ಟದಲ್ಲೂ ಕೂಡ ಆಗ್ತಾ ಇತ್ತು. ಆದರೆ ಕಳೆದ 3 ತಿಂಗಳಲ್ಲಿ ತಾವು ಕರ್ನಾಟಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ತಾವೇ ಸುಪ್ರೀಂ ಅನ್ನೋದನ್ನ ಒಂದೇ ಒಂದು ಮಾತನಾಡದೇನೆ ಅದನ್ನ ತಮ್ಮದೇ ಆದಂಥ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಿ ಈಗ ಗೆದ್ದಿದ್ದಾರೆ ಸಿದ್ದರಾಮಯ್ಯನವರು. ಈಗ ಒಂದು ರೀತಿಯಿಂದ ನೋಡೋದಾದ್ರೆ ಸದ್ಯದ ಮಟ್ಟಿಗಂತೂ ಡಿ ಕೆ ಶಿವಕುಮಾರ್ ಅವರು ಸೈಲೆನ್ಸ್ ಆಗುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಎರಡನೇ ವಿಚಾರ ಬಂದಾಗ, ಒಂದು ಕಡೆ ಹೇಗೋ ಒಂದು ಡಿ ಕೆ ಶಿವಕುಮಾರ್ ಅವರನ್ನ ಹ್ಯಾಂಡಲ್ ಮಾಡಿದ್ರು ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಅಚ್ಚರಿ ಅನ್ನೋ ಹಾಗೆ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ಒಂದು ಹೇಳಿಕೆ, 1999ರಲ್ಲಿ ನಾನು ಕಷ್ಟಪಟ್ಟು ಪಕ್ಷಕ್ಕೆ ಬಹುಮತ ಬರೋ ಹಾಗೆ ಮಾಡಿದರೆ ಇದ್ದಕ್ಕಿದ್ದಾಗೆ ಸಿಎಂ ಆಗಿ ಅವರು ಎಸ್.ಎಂ. ಕೃಷ್ಣ ಅವ್ರನ್ನ ಮಾಡಿಬಿಟ್ರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಾಗ ಮತ್ತೊಂದು ರೀತಿಯಿಂದ ಏನೋ ಒಂದು ಹೊಸದು ಶುರುವಾಗುತ್ತಾ ಅನ್ನುವಂಥ ಒಂದು ಆತಂಕ ಕೂಡ ಸಹಜವಾಗಿ ಇದ್ದೇ ಇರುವಂಥ ಸಾಧ್ಯತೆ ಇರುತ್ತೆ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ. ಹೀಗಾಗಿ ಈಗ ಸಿದ್ದರಾಮಯ್ಯನವರ ನಡೆ ಇದೆಯಲ್ಲ, ಇನ್ನು ಉಳಿದಂಥ ಸಮಯದಲ್ಲೂ ಕೂಡ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ನಿಮ್ಮ ಏನೇ ಕಷ್ಟಗಳಿರಲಿ, ನಿಮ್ಮ ನಷ್ಟಗಳಿರಲಿ, ಎಲ್ಲದಕ್ಕೂ ನಾನೇ ಸ್ಪಂದನೆಯನ್ನ ಮಾಡ್ತೀನಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನವಾಗಿ ಈ ಮಾತುಕತೆಗಳು ಕಂಡು ಬರ್ತಾ ಇದ್ದಾವೆ. ಹೀಗಾಗಿ 4 ದಿನಗಳ ಕಾಲ ಒಬ್ಬ ಮುಖ್ಯಮಂತ್ರಿ ತನ್ನ MLA-ಗಳಿಗೆ ಕೊಡ್ತಾ ಇದ್ದಾರೆ, ಎಲ್ಲರ ಜೊತೆಯಲ್ಲೂ 1 to 1 ಮಾತನಾಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಕೂಡ ಕೇವಲ ಅನುದಾನವನ್ನು ನೀಡುವಂಥ ವಿಚಾರ ಒಂದೇ ಅಲ್ಲ, ವಿಶ್ವಾಸವನ್ನ ಮರಳಿ ಗಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈ ನಡೆಯನ್ನ ಗಮನಿಸಬೇಕಾಗುತ್ತೆ. ಹೀಗಾಗಿ ಇವೆಲ್ಲ ವಿಚಾರಗಳನ್ನ ನೋಡ್ತಾ ಇದ್ರೆ ಮುಂಬರುವಂಥ ದಿನಗಳಲ್ಲೂ ಕೂಡ ಯಾವುದೇ ರೀತಿಯಂತ ಕುರ್ಚಿಯ ಸಮರ ಪಕ್ಷದಲ್ಲಿ ಆಗಬಾರದು ಅನ್ನೋ ಒಂದು ಉದ್ದೇಶ. ಏನಾದರೂ ಒಂದು ವೇಳೆ ನಾಳೆ ಶಾಸಕರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ನಾವು ಮುಖ್ಯಮಂತ್ರಿನ ಇಟ್ಕೊಳ್ಬೇಕಾ, ಬದಲಾವಣೆ ಮಾಡಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರ ಮಾಡಿದ್ರು, ಆ ಸಂದರ್ಭದಲ್ಲೂ ಶಾಸಕರು ಇವರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ, ಈ ಎಲ್ಲ ಉದ್ದೇಶದ ಹಿಂದೆ ಈ ಒಂದು ಭೇಟಿ ಇರುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಅನುದಾನದ ವಿಚಾರಕ್ಕೆ ಬಂದಾಗ ಸಹಜವಾಗಿ ಸರ್ಕಾರದ ಬಳಿಯಲ್ಲಿ ಅಷ್ಟು ಹಣ ಇಲ್ಲ. ಈಗ ಎಲ್ಲರೂ ಅನುದಾನವನ್ನು ಕೊಡೋದಕ್ಕೆ ಇಡೀ ರಾಜ್ಯಾದ್ಯಂತ ಇಲ್ಲಿವರೆಗೆ ನಿಮಗೆ ಗ್ಯಾರಂಟಿಗೆ ಈ ಸರ್ಕಾರ 83,000 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡ್ತಾ ಇದೆ. ಗ್ಯಾರಂಟಿಯೂ ಬೇಕು, ಅನುದಾನವೂ ಬೇಕು. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಕೊಡಲಿ, ಅದು ಬಡವರಿಗೆ ಹೋಗುತ್ತೆ. ಅದೇ ರೀತಿ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕು, ರಸ್ತೆ, ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳಾಗಬೇಕು, ಆಗ ಅಭಿವೃದ್ಧಿಯೂ ಬೇಕು, ಗ್ಯಾರಂಟಿ ಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು. ಯಾಕಂತ ಹೇಳಿದ್ರೆ ಮತದಾರರು ಸರ್ಕಾರವನ್ನು ಎಲ್ಲ ಒಂದು ಕಡೆ ಏನೋ ಒಂದು ಕೆಲಸ ಮಾಡ್ತಾರೆ ನಂಬಿ ಓಟ್ ಹಾಕಿರ್ತಾರೆ, ಆ ನಂಬಿಕೆಯನ್ನು ಹುಸಿಗೊಳಿಸಬಾರ್ದು. ಮತ್ತು ಶಾಸಕರುಗಳ ಸಮಸ್ಯೆ ಅಂದರೆ ಬಹುತೇಕ ಶಾಸಕರುಗಳು ಎಲ್ಲ ಲಾಬಿ, ಕಾಂಟ್ರಾಕ್ಟರ್ಗಳ ಲಾಬಿ. ಈಗ ಆ ಕಾರಣಕ್ಕೆ ಅಲ್ವಾ 50 ಕೋಟಿಯನ್ನು ಘೋಷಣೆ ಮಾಡಿದ್ರೆ ಅಟ್ಲೀಸ್ಟ್ ಮುಗಿ ತುಪ್ಪ ಸುರಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಾತುಕತೆಯಿಂದ ಸಾಕಷ್ಟು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಪೃಥ್ವಿ. ಆ ಕೆಲಸವನ್ನ ಈಗ ಸಿದ್ದರಾಮಯ್ಯ ಮೇನ್ ಆಗಿ ಇದ್ದಿದ್ದಂತ ಆರೋಪ ಇವ್ರು ನಮಗೆ ಸಿಗದೇ ಇಲ್ಲ ಸಿಎಂ ಡಿ ಸಿ ಎಂ ಅನ್ನುವಂಥದ್ದು, ಅದನ್ನ ಅಟ್ಲೀಸ್ಟ್ ತಣಿಸ್ಬಿಟ್ರೆ ಒಂದು ಹಂತದಲ್ಲಿ ಗೆದ್ದಂತೆ ಅನ್ನುವಂತ ವಿಶ್ಲೇಷಣೆ ಇದೆ. ನೋಡೋಣ ಏನಾಗುತ್ತೆ ಅಂತ.